ಈ ವರ್ಷದ ಪರಿಸ್ಥಿತಿ ಏನು ಬಿಡ್ರಿ, ಅದ್ರದ್ದು ಖರ್ಚು ಅದ್ರ ಹಿಂದೆ ಹೋಗೋದಂಗೆ ಐತ್ರಿ. ಅದು ಬರೀ ಹಳಿಗಾಗಂಗಿಲ್ಲ ರೀ. ಈಗೇನು ತಂದಿರ್ತೀವಲ್ರಿ ಬಿಡ್ಸಾಕ್ರಿ, ಹೊಳ್ಳಿ ಇಲ್ಲಿಂದ ತೊಗೊಂಬಂದ್ರಿ ಆರ್ಸೋದ್ರಿ, ಎಣ್ಣೆ ಬೆಣ್ಣೆ ಗೊಬ್ಬರ ಅದನ್ನೆಲ್ಲ ತೆಗೆದ್ರಿ. ಅದ್ರ ಖರ್ಚು ಅದಕ್ಕೆ ಆಗೋದು. ನಮ್ಮ ಹೆಂಡ್ರು ಮಕ್ಳು ದುಡಿದು ಕೂಲಿ ಸತೆ ಬೀಳೋದು ಹಂಗಾಗೈತೆ ರೀ. ಅದಾ ಕೂಲಿ ಬಿದ್ದರೆ ನಮ್ಮ ಜೀವನ ಡ್ರೆಸ್ ಆಗತ್ತೆ ರೀ. ಇಲ್ಲಿ ತೊಗೊಂಬಂದ್ರೆ ಪ್ರತಿಯೊಂದು ನಾವು ಔಷಧ ಏನರ ತೊಗೊಳಕ್ಕೆ ಹೋದ್ರಿ ಎಷ್ಟು ರೇಟ್ ಅಂತ ಇರ್ತೈತೆ ರೀ. ಈಗ ನಮ್ಮ ಮಾಲಿಗೆ ಎಷ್ಟು ರೇಟ್ ಅಂತ ಫಿಕ್ಸ್ ಏನರ ಮಾಡಿರೇನ್ರಿ? ಏನೂ ಇಲ್ಲ ಇಲ್ರಿ ಫಿಕ್ಸ್. ನಮ್ದು ಯಾಕೆ ಹಿಂಗೆ? ಅವ್ರದ್ದು ಏನೋ ಕೊಡ್ರಿ, ಔಷಧ ಕೊಡಲಿ ಏನೋ ಕೊಡಲಿ, ಲೆವೆಲ್ ಮ್ಯಾಗ ಇರ್ತೈತಿ. ನಮ್ದು ಲೆವೆಲ್ ಅನ್ನೋದೇ ಇಲ್ಲ. ನಾವು ಏನೈತಲ್ರಿ ಮನೆ ಹೊಲ ದುಡಿಕಿನ ಮಂದಿ ಹೊಲಕ್ಕೆ ಹೋಗಿ ಕೆಲಸ ಮಾಡೋದನ್ನ ಲಾಭ ಅನ್ಸಕೊಂತೈತಿ ರೀ. 25,000 ರೂಪಾಯಿ ಲವಣಿ ರೀ ಹೊಲ ರೀ. ಬೀಜ ಗೊಬ್ಬರ ಹರಿಗಿದ್ದು ಆಳಿಂದ ತೆಗದ್ರಿ, ಇದ್ರ ಲಾಭನ ಇಲ್ರಿ. ಯಾಕಂದ್ರೆ ಯಾರ್ದಾರ ಹೊಲಕ್ಕೆ ಹೋಗಿ ದುಡಿದು ಸುಖಾರಿ ಅದು ಆಗ ಸಂಜೆಗೆ ರೊಕ್ಕ ಕೊಟ್ಟು ಬಿಡ್ತಾರ್ರಿ. ಇದು ಹಂಗಿಲ್ರಿ. ನಾವು ವರ್ಷ ಗಂಟ್ಲೆ ಕಾಯ್ಬೇಕ್ರಿ. ಇದಕ್ಕೆ ಇಲ್ಲಿ ತೊಗೊಂಬಂದ್ರ ರೇಟ್ ಇಲ್ಲ. ಯಾವುದೇ ಸರ್ಕಾರ ಇರೋಲ್ಲಕ್ರಿ, ರೈತರಿಗೆ ಅನುಕೂಲ ಆಗುವಂಗೆ ಮಾಡ್ಬೇಕ್ರಿ. ಈಗ ಏನಾಗೈತೆ ಅಂದ್ರೆ ಫ್ರೀ ಅನ್ನೋದು ಮಾಡಿ ತಿಂಗಳ 2,000 ರೂಪಾಯಿ ಬರ್ತೈತಿ. ನಾವು ಯಾಕೆ ದುಡಿಯೋಕೆ ಅಕ್ಕಿ ಅಂಕರ ಫ್ರೀ ಅದಾವ್ರಿ. ಹಿಂಗಾಗಿ ಏನೈತಲ್ರಿ, ದುಡಿಯೋಕೆ ಯಾಕೆ ಹೋಗ್ಬೇಕು, ನಮ್ಮ ಮನೆತನ ಹೆಂಗೂ ಸಾಗುತ್ತಲ್ಲ ಅನ್ನೋ ಲೆಕ್ಕ ಕಾಯ್ಬಿಟ್ಟೈತಿ. ಸರ್ಕಾರ ಆದಷ್ಟು ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕ್ರಿ. ಈಗ ಮೆಣಸಿನಕಾಯಿ ತಂದೀವ್ರಿ, ಇದೇನೈತಲ್ರಿ ಎಷ್ಟು ಮರ್ತ ಏನೋ ಅದು ದೇವ್ರಿಗೆ ಬಿಟ್ಟೈತಿ ರೀ. ಹಿಂಗಾಗಿ ಏನೈತಲ್ರಿ ರೈತರು ಉಳಿದು ಭಾಳ ಕಷ್ಟ ಆಗೈತೆ ರೀ. ಜೀವನ ಏನೈತಲ್ರಿ ಸಾಗಿಸೋದನ್ನ ಹೆಂಗಪ್ಪ ಅನ್ನೋದು, ನಾಳಿದ ಹೆಂಗೆ ಅನ್ನೋದು ಇದಾಗ್ಬಿಟ್ಟೈತೆ ರೀ. ಇವತ್ತಿಂದ ಹೆಂಗೆ ನಾಳಿದ ಹೆಂಗೆ ಇವು, ಯಾಕಂದ್ರೆ ಇವತ್ತು ಬಂದ್ರೆ ನಾಳೆ ಜೀವನ ಸಾಗ್ಸಕ್ಕೆ ಬರ್ತೀರಿ. ಇದನ್ನ ಬರಲಿಲ್ಲ ಅಂದ್ರೆ ಜೀವನ ನಾಳಿದ ಹೆಂಗೆ ಅನ್ನೋದಾಗಿ ಹೊಸ ಮಂದಿ ಏನೈತಲ್ರಿ ಸಾಲದಾಗ ಸಿಕ್ಕಿ ಸಾಯಕ್ಕೆ ಕುಂತಾರ್ರಿ. ಇದು ಈ ನೆಲದ ಪ್ರತಿಯೊಬ್ಬ ರೈತನ ಗೋಳು. ಭೂತಾಯಿಯನ್ನೇ ನಂಬಿ ವರ್ಷವಿಡೀ ಕಷ್ಟಪಟ್ಟು ಬೆವರು ಸುರಿಸಿ ಸಾಲ ಮಾಡಿ ಬೆಳೆಯನ್ನ ಬೆಳೆಯುತ್ತ, ಆದರೆ ತಾನು ಬೆಳೆದ ಬೆಳೆಗೆ ತಕ್ಕ ಬೆಲೆ ಸಿಗದೆ ಹೋದಾಗ ಮಾಡಿದ ಸಾಲದ ಭಾರ ತಾಳಲಾರದೆ ಸಾವಿಗೆ ಶರಣಾಗುತ್ತಾನೆ. ಕೈಯಲ್ಲಿ ಕೋಟಿ ಕೋಟಿ ಹಣವಿದ್ದರೂ ಯಾರು ತನ್ನ ಹಸಿವನ್ನ ಹಣದಿಂದ ನೀಗಿಸಿಕೊಳ್ಳಲಾರ. ಅದಕ್ಕೆ ಅನ್ನದಾತ ನೀಡುವ ಅನ್ನವೇ ಬೇಕು. ಇಂತಹ ಅನ್ನದಾತನ ಬದುಕು ಬಾಡಿ ಹೋಗಬಾರದೆಂದರೆ ಸರ್ಕಾರದ ಸಹಾಯ ಅಗತ್ಯ. ಸತ್ತ ಮೇಲೆ ಸರ್ಕಾರ ಮಾಡುವ ಅನುಕಂಪದ ಸಹಾಯಕ್ಕಿಂತ ಜೀವಂತವಿದ್ದಾಗಲೇ ಅವನ ಬೆವರಿಗೆ ಬೆಲೆ ಸಿಗಬೇಕು, ಅವನ ಬದುಕು ಹಸನಾಗಬೇಕು ಎಂಬುದೇ ನಮ್ಮೆಲ್ಲರ ಅನಿಸಿಕೆ.